ಭಾರತದ ಅತ್ಯಂತ ದೊಡ್ಡ ಬಿಸಿನೆಸ್ ಸಾಮ್ರಾಜ್ಯ ರಿಲಯನ್ಸ್. ಇಂದು ಇದು ಒಂದು ಹೆಸರಲ್ಲ. ಪೆಟ್ರೋಲ್ನಿಂದ ಹಿಡಿದು ಮೊಬೈಲ್ ನೆಟ್ವರ್ಕ್ವರೆಗೆ, ಶಾಪಿಂಗ್ ಮಾಲ್ನಿಂದ ಹಿಡಿದು ಡಿಜಿಟಲ್ ಸೇವೆಗಳವರೆಗೆ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಕಾಣಿಸುತ್ತದೆ. ಆದರೆ ಒಂದು ಕ್ಷಣ ಯೋಚಿಸಿ, ಇಷ್ಟು ದೊಡ್ಡ ಸಾಮ್ರಾಜ್ಯ ಒಂದೇ ಒಂದು ದಿನದಲ್ಲಿ ನಿರ್ಮಾಣವಾಗೋದಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ಈ ಯಶಸ್ಸಿನ ಹಿಂದೆ ಒಬ್ಬ ವ್ಯಕ್ತಿಯ ಕನಸು ಇತ್ತು. ಅನೇಕ ವಿಫಲಗಳಿದ್ದವು, ದೊಡ್ಡ ಅಪಾಯಗಳಿದ್ದವು ಮತ್ತು ಭಾರತದ ಇತಿಹಾಸವನ್ನೇ ಬದಲಿಸಿದ ಕೆಲವು ನಿರ್ಧಾರಗಳಿದ್ದವು. ಒಂದು ಕಾಲದಲ್ಲಿ ಅವರ ಬಳಿ ದೊಡ್ಡ ಕಚೇರಿಗಳಿರಲಿಲ್ಲ, ದೊಡ್ಡ ಕಾರ್ಖಾನೆ ಇರಲಿಲ್ಲ, ಕೋಟ್ಯಾಂತರ ರೂಪಾಯಿ ಕೂಡ ಇರಲಿಲ್ಲ. ಇದ್ದದ್ದು ಒಂದೇ ಒಂದು, ನಾನು ದೊಡ್ಡದಾಗಿ ಏನಾದರೂ ಸಾಧಿಸಬೇಕು ಎಂಬ ಅಚಲವಾದ ನಂಬಿಕೆ. ಆ ವ್ಯಕ್ತಿಯ ಹೆಸರು ಧೀರುಭಾಯಿ ಅಂಬಾನಿ. ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ ಭಾರತದ ಅತಿ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿದರು? ಇಂದು ರಿಲಯನ್ಸ್ ಸಾಮ್ರಾಜ್ಯದ ಸಂಪೂರ್ಣ ಕಥೆಯನ್ನು ನೋಡೋಣ ಬನ್ನಿ. ಬಡತನದಿಂದ ಆರಂಭವಾದ ಕನಸು. 1932 ಡಿಸೆಂಬರ್ 28ರಂದು ಗುಜರಾತ್ನ ಚಾರ್ವಾಟ್ ಎಂಬ ಸಣ್ಣ ಹಳ್ಳಿಯಲ್ಲಿ ಧೀರುಭಾಯಿ ಅಂಬಾನಿ ಜನಿಸಿದರು. ಅವರ ತಂದೆ ಒಬ್ಬ ಶಾಲಾ ಶಿಕ್ಷಕರು, ಅವರ ತಾಯಿ ಗೃಹಿಣಿ. ಕುಟುಂಬದಲ್ಲಿ ಹಣ ಇರಲಿಲ್ಲ, ಸರಳ ಜೀವನ. ಕೆಲವೊಮ್ಮೆ ದಿನದ ಖರ್ಚನ್ನು ನಿಭಾಯಿಸುವುದು ಕಷ್ಟವಾಗ್ತಿತ್ತು. ಆದರೆ ಧೀರುಭಾಯಿ ಬಾಲ್ಯದಿಂದಲೇ ಬೇರೆ ಬೇರೆ ರೀತಿಯಲ್ಲಿ ಯೋಚಿಸುತ್ತಿದ್ದರು. ಇತರ ಮಕ್ಕಳು ಆಟ ಆಡುತ್ತಿದ್ದಾಗ ಅವರು ಜನರು ಹೇಗೆ ವ್ಯಾಪಾರ ಮಾಡ್ತಾರೆ ಎಂಬುದನ್ನು ಗಮನಿಸುತ್ತಿದ್ದರು. ಜಾತ್ರೆಗಳಲ್ಲಿ ಸಣ್ಣ ವಸ್ತುಗಳನ್ನು ಮಾರ್ತಿದ್ರು. ಸ್ವಲ್ಪ ಲಾಭವಾದರೂ ಅದು ಅವರಿಗೆ ಒಂದು ಪಾಠ ಕಲಿಸಿತು. ಹಣ ಸಂಪಾದಿಸುವುದು ಕೆಲಸದಿಂದ ಮಾತ್ರವಲ್ಲ, ವ್ಯಾಪಾರದಿಂದಲೂ ಸಾಧ್ಯ. ಆ ಆಲೋಚನೆಯೇ ಒಂದು ದಿನ ಭಾರತದ ಇತಿಹಾಸವನ್ನೇ ಬದಲಿಸಿತು. ಭಾರತವನ್ನು ಬಿಟ್ಟು ವಿದೇಶಕ್ಕೆ 17ನೇ ವಯಸ್ಸಿನಲ್ಲಿ ಧೀರುಭಾಯಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು. ನಾನು ಜಗತ್ತನ್ನು ನೋಡಬೇಕು. ಅವರು ಇಂದಿನ ಯೆಮೆನ್ ದೇಶಕ್ಕೆ ಹೋದರು. ಅಲ್ಲಿ ಒಂದು ತೈಲ ಕಂಪನಿಯಲ್ಲಿ ಸಾಮಾನ್ಯ ಉದ್ಯೋಗ ಕೆಲಸ ಸಿಕ್ಕಿತು. ಸಂಬಳ ದೊಡ್ಡದಾಗಿರಲಿಲ್ಲ, ಆದರೆ ಅವರು ಹಣಕ್ಕಿಂತ ಜ್ಞಾನವನ್ನು ಸಂಪಾದಿಸುತ್ತಿದ್ದರು. ಪ್ರತಿದಿನ ಜಗತ್ತಿನ ದೊಡ್ಡ ವ್ಯಾಪಾರಗಳು ಹೇಗೆ ಕೆಲಸ ಮಾಡುತ್ತಾರೆ ಎಂಬುದನ್ನು ಗಮನಿಸುತ್ತಿದ್ದರು. ಆಯಿಲ್ ಬಿಸ್ನೆಸ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಶಿಪ್ಪಿಂಗ್, ಫಾರಿನ್ ಟ್ರೇಡ್, ಬ್ಯಾಂಕಿಂಗ್ ಇವೆಲ್ಲವನ್ನು ಕಲಿತಿದ್ರು. ಒಂದು ದಿನ ಅವರು ತಮ್ಮ ಸ್ನೇಹಿತರಿಗೆ ಹೇಳಿದರು, ಒಂದು ದಿನ ನಾನು ನನ್ನದೇ ಆದ ಕಂಪನಿಯನ್ನು ಕಟ್ತೇನೆ. ಅಂದು ಯಾರೂ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಅವರು ಅವತ್ತು ಹೇಳಿದ್ದು ಅವರ ಕನಸಲ್ಲ, ಅವರ ಗುರಿಯಾಗಿತ್ತು. ಕೆಲ ವರ್ಷಗಳ ನಂತರ ಧೀರುಭಾಯಿ ಭಾರತಕ್ಕೆ ಮರಳಿದರು. ಅವರ ಬಳಿ ದೊಡ್ಡ ಬಂಡವಾಳ ಇರಲಿಲ್ಲ, ದೊಡ್ಡ ಹೂಡಿಕೆದಾರರು ಇರಲಿಲ್ಲ. ಇದ್ದದ್ದು ಕೆಲ ಸಾವಿರ ರೂಪಾಯಿಗಳು ಮತ್ತು ತಮ್ಮ ಮೇಲೆ ಅಪಾರ ನಂಬಿಕೆ. 1960ರ ದಶಕದಲ್ಲಿ ಅವರು ಒಂದು ಸಣ್ಣ ಟ್ರೇಡಿಂಗ್ ಕಂಪನಿಯನ್ನು ಆರಂಭಿಸಿದರು. ಆರಂಭದಲ್ಲಿ ಮಸಾಲೆ, ನೂಲು, ಪಾಲಿಸ್ಟರ್ ಇವುಗಳ ವ್ಯಾಪಾರ ಮಾಡ್ತಾ ಇದ್ರು. ಚಿಕ್ಕ ಕಚೇರಿ, ಕೆಲ ಉದ್ಯೋಗಿಗಳು, ಆದರೆ ಒಂದು ದೊಡ್ಡ ಕನಸು. ಒಂದು ದಿನ ರಿಲಯನ್ಸ್ ಭಾರತದಲ್ಲೇ ಅತಿ ದೊಡ್ಡ ಕಂಪನಿ ಆಗಬೇಕು. ಬಹಳ ಜನರು ಇದಕ್ಕೆ ನಕ್ಕರು. ಇಷ್ಟು ಚಿಕ್ಕ ವ್ಯಾಪಾರ ಮಾಡಿ ದೊಡ್ಡ ಕಂಪನಿ ಹುಟ್ಟು ಹಾಕ್ತಾನಂತೆ ಎಂದು ವ್ಯಂಗ್ಯ ಮಾಡಿದರು. ಆದರೆ ಧೀರುಭಾಯಿ ಒಂದು ಮಾತು ಹೇಳಿದರು, ಜನರು ನಗಲಿ, ನಾನು ಕೆಲಸ ಮಾಡ್ತೇನೆ. ಆ ಕೆಲಸವೇ ರಿಲಯನ್ಸ್ಗೆ ಒಂದು ಮೊದಲ ಅಡಿಪಾಯವಾಯಿತು. 1966ರಲ್ಲಿ ಧೀರುಭಾಯಿ ಅಂಬಾನಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು. ಕೇವಲ ವ್ಯಾಪಾರ ಮಾಡಿದರೆ ಸಾಕಾಗುವುದಿಲ್ಲ, ನಮ್ಮದೇ ಉತ್ಪನ್ನ ಇರಬೇಕು. ಅಲ್ಲಿಂದ ಆರಂಭವಾಗಿದ್ದೇ ವಿಮಲ್. ಆ ಸಮಯದಲ್ಲಿ ಭಾರತದಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆ ಎಂದರೆ ವಿದೇಶಿ ಬ್ರ್ಯಾಂಡ್ ಎಂಬ ಭಾವನೆ ಇತ್ತು. ಧೀರುಭಾಯಿ ಆ ಕಲ್ಪನೆಯನ್ನು ಬದಲಾಯಿಸಿದರು. ಅವರು ಒಂದು ಮಾತು ಹೇಳ್ತಾ ಇದ್ರು, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ. ದೇಶದಾದ್ಯಂತ 100 ಡೀಲರ್ಗಳು, 100 ಅಂಗಡಿಗಳು, ಹೊಸ ಮಾರ್ಕೆಟಿಂಗ್ ತಂತ್ರಗಳು. ಓನ್ಲಿ ವಿಮಲ್ ಎಂಬ ಜಾಹೀರಾತು ಭಾರತದ ಮನೆ ಮನೆಗೂ ತಲುಪಿತು. ಕೆಲವೇ ವರ್ಷಗಳಲ್ಲಿ ವಿಮಲ್ ಭಾರತದ ಅತ್ಯಂತ ಜನಪ್ರಿಯ ಟೆಕ್ಸ್ಟೈಲ್ ಬ್ರ್ಯಾಂಡ್ಗಳಲ್ಲಿ ಒಂದಾಯಿತು. ಆದರೆ ಧೀರುಭಾಯಿ ಇಲ್ಲೇ ನಿಲ್ಲಿಲ್ಲ. ಅವರ ಮುಂದಿನ ಗುರಿ ಇನ್ನೂ ದೊಡ್ಡದಾಗಿತ್ತು. 1977ರಲ್ಲಿ ರಿಲಯನ್ಸ್ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿತು. ಕಂಪನಿಯನ್ನು ಷೇರು ಮಾರುಕಟ್ಟೆಯಲ್ಲಿ ಪಟ್ಟಿ ಮಾಡಲಾಯಿತು. ಆ ಸಮಯದಲ್ಲಿ ಷೇರು ಮಾರುಕಟ್ಟೆ ಎಂದರೆ ಶ್ರೀಮಂತರ ಆಟ ಎಂಬ ಅಭಿಪ್ರಾಯ ಇತ್ತು. ಸಾಮಾನ್ಯ ಜನರಿಗೆ ಷೇರುಗಳಲ್ಲಿ ಹೂಡಿಕೆ ಮಾಡಲು ಭಯವಾಗ್ತಾ ಇತ್ತು. ಆದರೆ ಧೀರುಭಾಯಿ ನೇರವಾಗಿ ಜನರ ಬಳಿ ಹೋದರು. ಅವರು ಹೇಳಿದರು, ನನ್ನ ಕಂಪನಿಯ ಬೆಳವಣಿಗೆಯಲ್ಲಿ ನೀವು ಕೂಡ ಪಾಲುದಾರರಾಗಬಹುದು. ಸಾವಿರಾರು ಜನ ಮೊದಲ ಬಾರಿಗೆ ರಿಲಯನ್ಸ್ ಷೇರುಗಳನ್ನು ಖರೀದಿಸಿದರು. ಇದು ಭಾರತದ ಹೂಡಿಕೆ ಸಂಸ್ಕೃತಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿತು. ಇಂದು ಲಕ್ಷಾಂತರ ಭಾರತೀಯರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಆ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸುವಲ್ಲಿ ರಿಲಯನ್ಸ್ ಮಹತ್ವದ ಪಾತ್ರವನ್ನು ವಹಿಸಿತು. ಆದರೆ ಯಶಸ್ಸಿನ ಜೊತೆಗೆ ವಿಮರ್ಶೆಗಳು ಹೆಚ್ಚಾಗಿ ಆರಂಭಿಸಿದವು. ರಿಲಯನ್ಸ್ ವೇಗವಾಗಿ ಬೆಳೆಯುತ್ತಿದ್ದಂತೆ ಸ್ಪರ್ಧಿಗಳ ಸಂಖ್ಯೆ ಕೂಡ ಹೆಚ್ಚಾಯಿತು. ಕೆಲವರು ಹೇಳಿದರು, ಇಷ್ಟು ವೇಗದಲ್ಲಿ ಬೆಳೆಯುವುದು ಅಸಾಧ್ಯ.
ಇನ್ನು ಕೆಲವರು ಕಂಪನಿಯ ಕಾರ್ಯವೈಖರಿಯನ್ನೇ ಪ್ರಶ್ನಿಸಿದರು. ಷೇರು ಮಾರುಕಟ್ಟೆಯಲ್ಲಿ ಕಠಿಣ ಸ್ಪರ್ಧೆ ನಡೆಯಿತು. ಸುದ್ದಿ ಮಾಧ್ಯಮಗಳಲ್ಲಿ ರಿಲಯನ್ಸ್ ಕುರಿತು ಹಲವು ಚರ್ಚೆಗಳು ನಡೆದವು. ಆದರೆ ಧೀರುಭಾಯಿ ಒಂದೇ ವಿಷಯ ಗಮನ ಕೊಟ್ಟರು: ವ್ಯವಹಾರಗಳನ್ನು ಇನ್ನೂ ಬೆಳೆಸುವುದು ಹೇಗೆ ಎಂಬುದರ ಬಗ್ಗೆ. ಅವರು ಟೆಕ್ಸ್ಟೈಲ್ನಿಂದ ಪೆಟ್ರೋಕೆಮಿಕಲ್ಸ್ಗೆ, ಅಲ್ಲಿಂದ ತೈಲ ಶುದ್ಧೀಕರಣ ಕ್ಷೇತ್ರಕ್ಕೆ ಕಾಲಿಟ್ಟರು. ಅದು ಅವರ ಜೀವನದ ಅತ್ಯಂತ ದೊಡ್ಡ ನಿರ್ಧಾರಗಳಲ್ಲಿ ಒಂದಾಗಿತ್ತು. ಏಕೆಂದರೆ ಮುಂದಿನ ಕೆಲವು ವರ್ಷಗಳಲ್ಲಿ ರಿಲಯನ್ಸ್ ಕೇವಲ ಟೆಕ್ಸ್ಟೈಲ್ ಕಂಪನಿಯಾಗಿರಲಿಲ್ಲ, ಅದು ಭಾರತದ ಕೈಗಾರಿಕಾ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತಿತ್ತು. 2002 ಜುಲೈ 6 ಭಾರತದ ಉದ್ಯಮಕ್ಕೆ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಘಾತ ಎದುರಾಯಿತು. ಧೀರುಭಾಯಿ ಅಂಬಾನಿ ನಿಧನರಾದರು. ರಿಲಯನ್ಸ್ ಸಾಮ್ರಾಜ್ಯದ ನಾಯಕನನ್ನು ಭಾರತ ಕಳೆದುಕೊಂಡಿತು. ಆದರೆ ಅವರು ಕಟ್ಟಿದ ಸಾಮ್ರಾಜ್ಯ ಇನ್ನೂ ಗಟ್ಟಿಯಾಗಿ ನಿಂತಿತ್ತು. ಈಗ ಅದರ ಜವಾಬ್ದಾರಿ ಇಬ್ಬರ ಪುತ್ರರ ಮೇಲೆ ಬಂತು: ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ. ಆರಂಭದಲ್ಲಿ ಇಬ್ಬರೂ ಸೇರಿ ಕಂಪನಿಯನ್ನು ಮುನ್ನಡೆಸುತ್ತಿದ್ದರು. ಆದರೆ ಸ್ವಲ್ಪ ಸಮಯದ ನಂತರ ಭಿನ್ನಾಭಿಪ್ರಾಯಗಳು ಆರಂಭವಾದವು. ಯಾವ ವ್ಯವಹಾರವನ್ನು ಯಾರು ನಡೆಸಬೇಕು, ಯಾವ ದಿಕ್ಕಿನಲ್ಲಿ ಕಂಪನಿ ಸಾಗಬೇಕು, ಈ ಪ್ರಶ್ನೆಗಳು ಕುಟುಂಬದೊಳಗಿನ ದೊಡ್ಡ ಸಂಘರ್ಷಕ್ಕೆ ಕಾರಣವಾದವು. ಕೊನೆಗೆ 2005ರಲ್ಲಿ ರಿಲಯನ್ಸ್ ಗ್ರೂಪ್ ಅನ್ನು ವಿಭಜಿಸಲಾಯಿತು. ಮುಖೇಶ್ ಅಂಬಾನಿಗೆ ಪೆಟ್ರೋಕೆಮಿಕಲ್ಸ್, ಆಯಿಲ್ ಅಂಡ್ ಗ್ಯಾಸ್, ರಿಫೈನಿಂಗ್ ಮತ್ತು ರಿಲಯನ್ಸ್ ಇಂಡಸ್ಟ್ರಿಗಳು ಸಿಕ್ಕಿತು. ಅನಿಲ್ ಅಂಬಾನಿಗೆ ಟೆಲಿಕಾಂ ಪವರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಫಿನಾನ್ಷಿಯಲ್ ಸರ್ವಿಸ್ ಸಿಕ್ಕವು. ಆ ಸಮಯದಲ್ಲಿ ಬಹಳ ಜನ ಯೋಚಿಸಿದರು, ರಿಲಯನ್ಸ್ ಕಥೆ ಇಲ್ಲಿಗೆ ಮುಗಿದು ಹೋಯಿತು. ಆದರೆ ಇದು ಒಂದು ಹೊಸ ಅಧ್ಯಾಯಕ್ಕೆ ಆರಂಭವಾಗಿತ್ತು. 2016 ಮುಖೇಶ್ ಅಂಬಾನಿ ಒಂದು ಘೋಷಣೆಯನ್ನು ಮಾಡಿದರು, ಅದೇ ಜಿಯೋ. ಆ ಸಮಯದಲ್ಲಿ ಭಾರತದಲ್ಲಿ ಮೊಬೈಲ್ ನೆಟ್ವರ್ಕ್ ದುಬಾರಿಯಾಗಿತ್ತು. ಡೇಟಾ ಕಡಿಮೆ, ವೇಗ ಕಡಿಮೆ. ಅನೇಕ ಜನರು ಇಂಟರ್ನೆಟ್ ಬಳಸುವುದಕ್ಕೂ ಯೋಚನೆ ಮಾಡ್ತಾ ಇದ್ರು. ಆದರೆ ಜಿಯೋ ಬಂದ ನಂತರ ಎಲ್ಲವೂ ಬದಲಾಯಿತು. ಉಚಿತ ವಾಯ್ಸ್ ಕಾಲ್ಸ್, ಅತ್ಯಂತ ಕಡಿಮೆ ಡೇಟಾ ದರಗಳು, 4G ನೆಟ್ವರ್ಕ್. ಕೆಲವೇ ತಿಂಗಳಲ್ಲಿ ಕೋಟ್ಯಾಂತರ ಜನ ಜಿಯೋ ಬಳಸಲು ಆರಂಭಿಸಿದರು. ಸ್ಪರ್ಧಿ ಕಂಪನಿಗಳು ತಮ್ಮ ದರವನ್ನು ಕಡಿಮೆ ಮಾಡಬೇಕಾಯಿತು. ಇಂದು ಭಾರತ ವಿಶ್ವದ ಅತಿದೊಡ್ಡ ಮೊಬೈಲ್ ಡೇಟಾ ಬಳಕೆದಾರರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆ ಬದಲಾವಣೆಯಲ್ಲಿ ಜಿಯೋ ಪ್ರಮುಖ ಪಾತ್ರ ವಹಿಸಿದೆ. ಇಂದು ರಿಲಯನ್ಸ್ ಕೇವಲ ಆಯಿಲ್ ಕಂಪನಿಯಲ್ಲ, ಇದು ರಿಟೈಲ್, ಟೆಲಿಕಾಂ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಮೀಡಿಯಾ, ಗ್ರೀನ್ ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಫ್ಯೂಚರ್ ಟೆಕ್ನಾಲಜೀಸ್ ಕ್ಷೇತ್ರದಲ್ಲೂ ಹೂಡಿಕೆ ಮಾಡುತ್ತಿದೆ. ರಿಲಯನ್ಸ್ ರಿಟೇಲ್ ಭಾರತದ ಅತಿದೊಡ್ಡ ರಿಟೇಲ್ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ. ಜಿಯೋ ಕೋಟ್ಯಾಂತರ ಗ್ರಾಹಕರನ್ನು ಹೊಂದಿದೆ. ಕಂಪನಿಯ ವ್ಯವಹಾರ ಭಾರತದ ಗಡಿಗಳನ್ನು ದಾಟಿ ಜಾಗತಿಕ ಮಟ್ಟಕ್ಕೂ ವಿಸ್ತರಿಸಿದೆ. ಆದರೆ ಯಶಸ್ಸಿನ ಹಿಂದೆ ಒಂದು ಸರಳ ಸತ್ಯ ಅಡಗಿದೆ: ಅದು ಧೀರುಭಾಯಿ ಅಂಬಾನಿಯ ದೊಡ್ಡ ಕನಸು. ರಿಲಯನ್ಸ್ ಕತೆ ಕೇವಲ ಒಬ್ಬ ಶ್ರೀಮಂತನ ಕಥೆಯಲ್ಲ, ಇದು ಒಂದು ದೃಷ್ಟಿಕೋನದ ಕತೆ, ಒಂದು ಕನಸಿನ ಕತೆ, ಒಂದು ನಿರ್ಧಾರದ ಕತೆ. ಧೀರುಭಾಯಿ ನಮಗೆ ಕಲಿಸಿದ 5 ಪಾಠಗಳು: ಮೊದಲನೆಯದು, ದೊಡ್ಡ ಕನಸು ಕಾಣಲು ಹಣ ಬೇಕಾಗಿಲ್ಲ. ಎರಡನೆಯದು, ಅವಕಾಶಕ್ಕಾಗಿ ಕಾಯಬೇಡಿ, ಅವಕಾಶವನ್ನು ನಿರ್ಮಿಸಿ. ಮೂರನೆಯದು, ಬದಲಾವಣೆಯನ್ನು ಹೆದರಬೇಡಿ, ಬದಲಾವಣೆಯನ್ನು ಮುನ್ನಡೆಸಿ. ನಾಲ್ಕನೆಯದು, ಸಾಮಾನ್ಯ ಜನರ ವಿಶ್ವಾಸ ಯಾವುದೇ ಕಂಪನಿಯ ಅತಿ ದೊಡ್ಡ ಆಸ್ತಿ. ಐದನೆಯದು, ಯಶಸ್ಸು ಒಂದೇ ರಾತ್ರಿಯಲ್ಲಿ ಬರೋದಿಲ್ಲ. ವರ್ಷಗಳ ಪರಿಶ್ರಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳು ಒಂದು ಸಾಮ್ರಾಜ್ಯವನ್ನು ನಿರ್ಮಿಸುತ್ತದೆ. ಇಂದು ರಿಲಯನ್ಸ್ ಲಕ್ಷಾಂತರ ಜನರ ಜೀವನದ ಭಾಗವಾಗಿದೆ. ಆದರೆ ಈ ಕತೆ ನಮಗೆ ಹೇಳುವುದು ಒಂದೇ: ಒಂದು ಸಣ್ಣ ಕನಸು ಒಂದು ದಿನ ಇಡೀ ದೇಶದ ಇತಿಹಾಸವನ್ನು ಬದಲಾಯಿಸಬಹುದು. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ. ಈ ರೀತಿಯ ಬಿಸ್ನೆಸ್, ಸ್ಟಾಕ್ ಮಾರ್ಕೆಟ್ ಮತ್ತು ಕ್ರಿಪ್ಟೋ ಡಾಕ್ಯುಮೆಂಟರಿಗಳನ್ನು ಕನ್ನಡದಲ್ಲಿ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಬಿಸ್ನೆಸ್ ಸಾಮ್ರಾಜ್ಯ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.